4.5 ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಕೊಡ್ಬಿಡ್ತಾರೆ. ಕೋಟ್ ಮಾಡಿದೀರಾ? 3.35 ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಕೊಡ್ಬಿಡೋಣ. 255 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಏನ್ ಪ್ರೈಸ್ ಕೋಟ್ ಮಾಡಿದೀರಾ ಸರ್? 255 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 325 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 4 ಲಕ್ಷ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಏನ್ ಪ್ರೈಸ್ ಕೋಟ್ ಮಾಡಿದೀರಾ ಸರ್? 4.60 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2.55 ಹೇಳ್ತಾ ಇದ್ರೆ ಸ್ವಲ್ಪ ಲೈಟ್ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಇದೇನ್ ಪ್ರೈಸ್ ಕೋಟ್ ಮಾಡಿದೀರಾ? 2016 ಮಾಡಲ್ 4.40 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸರ್ ಏನ್ ಕೋಟ್ ಮಾಡಿದೀರಾ? ಸ್ವಿಫ್ಟ್ ಡಿಸೈರ್ 6.5 ಲಕ್ಷ ಹೇಳ್ತಾ ಇದಾರೆ, 625 ಬಂದ್ರೆ ಕೊಡ್ಬಿಡ್ತಾರೆ ಸರ್. ಇದು 165 ಹೇಳ್ತಾ ಇದಾರೆ, 1.5 ಬಂದ್ರೆ ಕೊಡ್ಬಿಡ್ತಾರೆ. 2.95 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು 6.5 ಹೇಳ್ತಾ ಇದಾರೆ, 625 ಬಂದ್ರೆ ಕೊಡ್ಬಿಡ್ತಾರೆ ಸರ್. 1,85,000 ಬಂದ್ರೆ ಕೊಡ್ಬಿಡ್ತೀವಿ ಸರ್. ಸರ್ ಏನ್ ಪ್ರೈಸ್ ಕೋಟ್ ಮಾಡಿದೀರಾ? 1,85,000 ಬಂದ್ರೆ ಕೊಡ್ಬಿಡ್ತೀವಿ. 2.60 ಹೇಳ್ತಾ ಇದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ಬಿಡ್ತಾರೆ. ಹೇಳಿ ಸರ್, ಏನ್ ಪ್ರೈಸ್ ಕೋಟ್ ಮಾಡಿದ್ದಾರೆ? 4.15 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ಬಿಡ್ತೀವಿ ಸರ್. ಇದು 4.90 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ 1,70,000 ಅಂದ್ರೆ 170 ಕೋಟ್ ಮಾಡಿರೋದು. ಸೊ 290 ಕೋಟ್ ಮಾಡಿರೋದು ಅಂದ್ರೆ 2,90,000. ಮುಂದೆ ಬಂದ್ರೆ ಏನೋ 5,80,000 ಫೈನಲ್ ಮಾಡ್ಕೊಡೋಣ ಸರ್. ನಿಮ್ಗೆ ಇದು ಫೈನಲ್ 2,10,000 ಫೈನಲ್ ಮಾಡ್ಕೊಡೋಣ ಸರ್. 2,75,000 ಫೈನಲ್ ಮಾಡ್ಕೊಡೋಣ ಸರ್. 10 ಮಾಡಲ್ ಸೆಕೆಂಡ್ ಓನರ್ ನಿಮ್ಗೆ ಇದು 175 ಫೈನಲ್ ಮಾಡ್ಕೊಡೋಣ ಸರ್. ಇದು ನಿಮ್ಗೆ 170 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫುಲ್ ಲೋಡೆಡ್ ಸರ್ ಇದು ಗಾಡಿ. ಓಕೆ, ಸೊ ಏನ್ ಪ್ರೈಸ್ ಕೋಟ್ ಮಾಡಿದೀರಾ ಸರ್? ಇದು 170 ಕೊಟ್ಬಿಡೋಣ ಸರ್. 2,15,000 2,15,000 ಇದೆ. 3,75,000 ಮಾಡ್ಕೊಡೋಣ ಸರ್. ಆಟೋಮೆಟಿಕ್ ಗಾಡಿ ಇದು. ನಿಮ್ಗೆ ಇದು 3,10,000 ಮಾಡ್ಕೊಡೋಣ ಸರ್. ಸರ್ ಇದು ನಿಮ್ಗೆ 5,95,000. ಸರ್ ಇದು 3,15,000. ಇದು ನಿಮ್ಗೆ ಪ್ರೈಸ್ ಬಂದು 2,80,000 ಮಾಡ್ಕೊಡೋಣ ಸರ್. ನಿಮ್ಗೆ ಇದು 175 ಫೈನಲ್ ಮಾಡ್ಕೊಡೋಣ. 2,80,000 ಮಾಡ್ಕೊಡೋಣ ಸರ್. 170 ಆಗುತ್ತೆ. ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇದು ನಮ್ಮ ಬಜಾರ್, ನಾನು ಪ್ರೀತೋಸ್. ಇವತ್ತು ನೀವೆಲ್ಲ ಯಾರೆಲ್ಲ ತುಂಬಾ ಕಡಿಮೆ ಪ್ರೈಸ್ ಗಾಡಿ ನೋಡ್ತಾ ಇರ್ತೀರಾ, ಏನ್ ಗುರು ಯಾವಾಗ ಗಾಡಿ ಎಲ್ಲ ಕೊಡ್ತೀವಿ, ಹೊಸದಾಗಿ ಏನಾರ ಹೇಳ್ಬಿಡು ಅಂತಂದ್ರೆ, ಸೊ ಇವತ್ತು ಒಂದು ಹೊಸ ಸ್ಟಾಕ್ಸ್ ಗಳು ಬಂದಿದೆ. ಇವತ್ತೇ ಬಂದ್ಬಿಟ್ಟಿದ್ದೀನಿ ನಾನು. ಕೆಲವೊಂದು ಗಾಡಿ ಪ್ರೈಸೇ ಗೊತ್ತಿಲ್ಲ. ಓಕೆನಾ? ಸೊ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ಹೇಳ್ತಿದ್ದು ಒಂದು 4-5 ಗಾಡಿ ಪ್ರೈಸ್ ಹೇಳಿದ್ರೆ ಎಲ್ಲಾ ಗಾಡಿದು ವಿಡಿಯೋ ಮಾಡಿದ್ದೀನಿ. ಅಂಡ್ ಗಾಡಿದೆಲ್ಲ ಇನ್ಫಾರ್ಮೇಶನ್ ನಂಗೆ ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ತುಂಬಾ ಕಡಿಮೆ ಪ್ರೈಸ್ ಗಾಡಿಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಏನಾದ್ರು ನೀವು 1 ಲಕ್ಷ ಒಳ ಗಾಡಿ ನೋಡ್ತಾ ಇದೀರಾ ಅಂತಂದ್ರೂ ಗಾಡಿ ಸಿಗುತ್ತೆ. ಇಲ್ಲ ನೀವೇನಾದ್ರೂ ಸ್ವಿಫ್ಟ್ ಬೇಕು ಅಂತನ್ನೋರಿಗೆ ಆಪ್ಷನಲ್ ಸಿಗುತ್ತೆ. ಇಲ್ಲ ಆಟೋಮೆಟಿಕ್ ವೇರಿಯಂಟ್ ಅಂಡ್ ಮ್ಯಾನ್ಯುವಲ್ ಬೇಕು ಅನ್ನೋರಿಗೆ, ಆಲ್ಮೋಸ್ಟ್ ಲೇಡೀಸ್ ಹುಡುಕ್ತಿರ್ತಾರಲ್ಲ ಈ ಟ್ರಾಫಿಕ್ ಅಲ್ಲಿ ಯಾರು ಗುರು ಗೇರ್ ಹಾಕ್ತಾರೆ ಅಂತ, ಸೊ ಅಂತವ್ರಿಗೆ ಒಳ್ಳೆ ಗಾಡಿಗಳಿದೆ. ತುಂಬಾ ಕಡಿಮೆ ಪ್ರೈಸ್ಗಳು ಅದನ್ನು ಸಿಗುತ್ತಾ ಹೋಗುತ್ತೆ. ಅಂದ್ರೆ ಕೆಲವೊಂದು ಡೀಲರ್ ಪ್ರೈಸ್ ಅಲ್ಲಿ ಗಾಡಿಗಳು ಅಂತಾನೆ ಹೇಳ್ಬೋದು. ಇವಾಗ ಇವ್ರ ಹತ್ರ ತಗೊಂಡೋಗಿ ಇನ್ನೊಂದು ಪ್ರೈಸ್ ಮಾರುವಂತರು ಇರ್ತಾರೆ ಕೆಲವು ಕಡೆ, ಗೊತ್ತಿರುತ್ತಲ್ಲ ಡೀಲರ್ ಪ್ರೈಸ್ ಅಂದ್ರೆ. ಸೊ ಆತರ. ಸೊ ನೀವು ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಅದೇ ಪ್ರೈಸ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ, ನೀವು ಅನ್ಕೊಂಡಿರೋ ಪ್ರೈಸ್ಗೆ ಅಂತಾನೆ ಹೇಳ್ಬೋದು. ಸೊ ಇನ್ ಕೇಸ್ ಲೋನ್ ಮೇಲೆ ಹೋಗ್ತೀನಿ ಅಂತ ಅನ್ನೋರಿಗೆ ಲೋನ್ ಮೇಲೆ ಸುದ ಅವೈಲೇಬಲ್ ಇದೆ. ಸೊ ನಮ್ ಜೊತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ 3 ಜನ ಇನ್ಫಾರ್ಮೇಶನ್ ಕೊಡ್ತೀವಿ. ಗಾಡಿ ಅಷ್ಟೊಂದಿದೆ. ಸೊ ಹಾಗಾಗಿ ಸೈಯದ್ ಸರ್ ಇದ್ರೆ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಇವಾಗ ಅರೌಂಡ್ ನಿಮ್ಮ ಹತ್ರ ಎಷ್ಟು ಕಾರ್ಗಳಿದೆ ಸರ್? ನಮ್ಮ ಹತ್ರ ಇವಾಗ ಸ್ಟಾಕ್ ನಮ್ಮ ಹತ್ರ 80 ಕಾರ್ಸ್ ಅವೈಲೇಬಲ್ ಇದೆ ಸರ್. ನನಗೆ ಗೊತ್ತು, ವಿಡಿಯೋ ಮಾಡಿದೀನಿ, ಬಟ್ ಸುಮ್ನೆ ಇರ್ಲಿ ಅಂತ. ಓಕೆನಾ? ಸೊ ಸರ್ ಇನ್ನೊಂದು ಲೋನ್ದು ಎಲ್ಲ ಲಾಸ್ಟ್ ಮಾತಾಡೋಣ ಅಲ್ವಾ? ವಿಡಿಯೋ ಎಂಡ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಂಡ್ ಲೋನು ಆಫರ್ ಏನಾದ್ರು ಇತ್ತು ಅಂತಂದ್ರೆ ವಿಡಿಯೋ ಎಂಡ್ ಅಲ್ಲಿ ಮಾತಾಡ್ಕೋಣ. ಓಕೆನಾ? ಕೆಲವೊಂದು ಗಾಡಿಗಳು ಏನಾದ್ರು ಒಂದೊಂದು ಗಾಡಿ ಅಲ್ಲ, ಕೆಲವೊಂದು ಗಾಡಿಗಳಲ್ಲಿ ಒಂದು ಡ್ಯಾಮೇಜ್ ಆಗಿತ್ತು ಲಾಸ್ಟ್ ವಿಡಿಯೋ ಮಾಡಿದಾಗ ಸ್ಕ್ರೀನ್. ಸೊ ಆಸ್ ಇಟ್ ಈಸ್ ಹಂಗೆ ಮಡಗಿದ್ದೀರಾ? ಅದು ರೆಡಿ ಮಾಡಿಸಿ ಎಲ್ಲ ಸೇಲ್ ಮಾಡಲ್ವಾ ಸರ್? ರೆಡಿ ಮಾಡಿಸಿ ಸೇಲ್ ಮಾಡ್ತೀವಿ. ನಾವು ಅದೇ ತರ ಯಾಕೆ ಇಡ್ತೀವಿ ಅಂದ್ರೆ ಕಸ್ಟಮರ್ ಒಂದೊಂದು ಕಸ್ಟಮರ್ ಏನ್ ಹೇಳ್ತಾರೆ ಸರ್, ಇದು ಪೈಂಟ್ ಆಗಿದೆ, ಇದು ರಿಪ್ಲೇಸ್ಮೆಂಟ್ ಆಗಿದೆ, ಅದು ರಿಪ್ಲೇಸ್ಮೆಂಟ್ ಆಗಿದೆ ಅದು ಹೇಳ್ತಾರೆ. ಹೆಂಗಿದೆ ಗಾಡಿ ಹಂಗೆ ಇರುತ್ತೆ. ಕಸ್ಟಮರ್ ಆಮೇಲೆ ಗಾಡಿ ಫಿಕ್ಸ್ ಆದ್ರೆ ಅವ್ರ ಕಸ್ಟಮರ್ಗೆ ಹೆಂಗ್ ಬೇಕು ಅವ್ರಿಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಇದು ಸರ್ ಒಂದ್ ಕಸ್ಟಮರ್ ಹೇಳ್ತಾರೆ ಸರ್, ಇಲ್ಲ ನಮ್ಗೆ ಇದು ಟಚ್ ಅಪ್ ಮಾಡ್ಕೊ, ಬಂಪರ್ ಟಚ್ ಅಪ್ ಮಾಡ್ಕೊಡಿ ಸರ್, ಕ್ಲೀನ್ ಆಗಿ ಪಾಲಿಶಿಂಗ್ ಮಾಡಿ ಟಚ್ ಅಪ್ ಮಾಡ್ಕೊಡಿ ಅಂತ. ಅದನ್ನು ಫೆಸಿಲಿಟೀಸ್ ಇದೆ ಮತ್ತೆ ಕಸ್ಟಮರ್ ಅದೆಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಹೇಳ್ತಿರೋದು ಇಷ್ಟನೇ. ಇವಾಗ ಯಾವ್ದೋ ಗ್ಲಾಸ್ ಏನೋ ಬಿದ್ದು ಕ್ರಾಚ್ ಆಗಿರುತ್ತೆ, ಅಲ್ಲಿ ಮಾಡಿದಾಗ ನಾವು ಗೊತ್ತಿಲ್ಲ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಗಾಡಿ ಅಂತ ಆತರ ಒಂದೊಂದು ಕಸ್ಟಮರ್ ಆತರ ಹೇಳ್ತಾರೆ ಸರ್, ಇದು ಆಕ್ಸಿಡೆಂಟ್ ಆಗಿದೆ, ಗ್ಲಾಸ್ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ನಾವು ಹಂಗೆ ಹೆಂಗಿದೆ ಹಂಗೆ ಇರ್ತೀವಿ. ಕಸ್ಟಮರ್ ಮುಂದೆನೆ ಗ್ಲಾಸ್ ಚೇಂಜ್ ಮಾಡಿ ಅವ್ರಿಗೆ ಕೊಡ್ತೀವಿ ಸರ್. ಅಂದ್ರೆ ನಾನು ಒಂದ್ ಗಾಡಿ ವಿಡಿಯೋ ಒಂದೇ ಒಂದ್ ಗಾಡಿ ನೋಡಿದೆ, ಕ್ರಾಚ್ ಆಗಿತ್ತು. ಸೊ ಹಾಗಾಗಿ ಇನ್ಫಾರ್ಮೇಶನ್ ಆತರ ಕೆಲವೊಂದ್ ಗಾಡಿಗಳಿದ್ರೆ ರೆಡಿ ಮಾಡಿಸಿ ಕೊಡ್ಬೋದಲ್ಲ ಜಾಸ್ತಿಗೆ. ನಮ್ಮ ಡೀಲರ್ ಪ್ರೈಸ್ ಕೊಡೋದ್ರಿಂದ ಸೊ ಏನ್ ಪ್ರೈಸ್ ಗೆ ಹೇಳಿರ್ತಾರೆ ಆ ಪ್ರೈಸ್ ಕೊಟ್ಟಿರ್ತಾರೆ. ಸೊ ಅವ್ರು ಚೇಂಜಸ್ ಎಲ್ಲ ಮಾಡಿ ಇನ್ನೂ ರೈಟ್ ಜಾಸ್ತಿ ಹೇಳ್ಬಿಡ್ತಾರೆ. ಬಟ್ ಇವ್ರು ಕಂಡೀಷನ್ ಅಲ್ಲಿ ಸೇಲ್ ಮಾಡ್ತೀವಿ ನಾವು. ಓಕೆನಾ? ಅಂದ್ರೆ ಕೆಲವೊಂದ್ ಗಾಡಿ ಮಾತ್ರ, ಎಲ್ಲಾ ಗಾಡಿ ಅಲ್ಲ, ಎಲ್ಲಾ ಗಾಡಿ ಜೆನ್ಯೂನ್ ಗಾಡಿ ಇರುತ್ತೆ. ಎಲ್ಲ ನಿಮ್ಗೆ ರೆಕಾರ್ಡೆಡ್ ಅಂದ್ರೆ ಶೋರೂಮ್ ರೆಕಾರ್ಡ್ ಕೆಲವೊಂದ್ ಗಾಡಿ ಸಿಗುತ್ತೆ, ಕೆಲವೊಂದ್ ಸಿಗಲ್ಲ ಅನ್ನೋ ಹೇಳ್ಬಿಡ್ತಾರೆ. ಓಕೆನಾ? ಸೊ ಬನ್ನಿ ಇವಾಗ ಕಾರ್ಗಳ ಬಗ್ಗೆ ಇನ್ಫಾರ್ಮೇಶನ್ ತಗೋಣ. ವಿಡಿಯೋ ಎಂಡಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಆಫರ್ ಇರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಶನ್ ತಗೋಣ. ಬನ್ನಿ ಸರ್ ಹೋಗೋಣ. ಸರ್ ಮೊದಲು ಚಿಕ್ಕ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಇದು ಹೇಳಿ ಸರ್. ಹಾಗೆ 2019 ಮಾಡಲ್ ಎಕ್ಸ್ಪ್ರೆಸ್ ಇದು ಸೆಕೆಂಡ್ ಓನರ್ 4.5 ಹೇಳ್ತಾ ಇದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ಬಿಡ್ತಾರೆ. ಸೊ ಇದು ನೋಡ್ತಾ ಇರ್ಬೋದು. ಇದರಲ್ಲಿ ಫೀಚರ್ ಅಂತ ಬಂದಾಗ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಇದೆ. ಸೊ ಇಂಟೀರಿಯರ್ ಲೆದರ್ ಸೀಟು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದೇ ತರ ಕ್ವಿಡ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ ಕ್ವಿಡ್ 2017 ಮಾಡಲ್ ಇದು, ಕ್ಲೈಂಬರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? 335 ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ಬಿಡೋಣ. ಲೋನ್ ಆಗುತ್ತಲ್ಲ? ಲೋನ್ ಅವೈಲೇಬಲ್ ಆಗುತ್ತೆ.
ಸರ್ ಎಕೋ ಸ್ಪೋರ್ಟ್ಸ್ ಇದೆ, ಇದೆಯಾ ಮಾಡಲ್ ಸರ್ ಇದು? ಸರ್ 2015 ಮಾಡಲ್ ಇದು, ಸೆಕೆಂಡ್ ಓನರ್. ಓಕೆ, ಸೊ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಗ್ವಿಲ್ ಇದೆ, ಬಾಡಿ ಲೈನ್ ನೋಡ್ತಾ ಇರ್ಬೋದು, ಸಿಂಗಲ್ ಕ್ರಾಚ್ ಇಲ್ಲ, ಸೊ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡೋದಾದ್ರೆ 4 ಡೋರ್ ಪವರ್ ವಿಂಡೋ ಅಂಡ್ ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ಸ್ಟೇರಿಂಗ್ ಇರುವಂತದ್ದು. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೊ ಮ್ಯಾನುವಲ್, ಸೊ ಲೆದರ್ ಸೀಟ್ ಇದೆ, ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೊ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? 535 ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಕೊಡ್ಬಿಡೋಣ. ಯಾವ ಮಾಡಲು? 2015 ಸೆಕೆಂಡ್ ಓನರ್. ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. ಸೊ ಮಿನಿಮಮ್ ಡೌನ್ ಪೇಮೆಂಟ್ ಎಲ್ಲ ಎಷ್ಟಾಗ್ಬೋದು ಸರ್? ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅಂದ್ರೆ ಈಗ ಮಿನಿಮಮ್ ಅಂದ್ರೆ ಎಷ್ಟು ಕಟ್ಬೋದು? ಮಿನಿಮಮ್ ಅಂದ್ರೆ ಒಂದು 30% ಕಟ್ಟಲೇಬೇಕು. ಓಕೆ, 30% ಅಂತಂದ್ರೆ ಈಗ 2 ಲಕ್ಷ. 2 ಲಕ್ಷ. ಓಕೆ, ಫೋರ್ಡ್ ಫಿಯೆಸ್ಟಾ ಇದೆ, ಇದೆಯಾ ಮಾಡಲ್ ಸರ್ ಇದು? 2012 ಮಾಡಲು. ಓಕೆ, ಸೊ ಇದು ಫೀಚರ್ ನ ತೋರಿಸ್ಬಿಡ್ತೀನಿ. ಸೊ ಇದು ಮೈಲೇಜ್ ಎಷ್ಟು ಕೊಡ್ಬೋದು ಐಡಿಯಾ ಇದೆ ಸರ್ ಇದು? ಇದು 20-21 ಬರುತ್ತೆ ಸರ್. ಓಕೆ, ಇದ್ರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್, ಆಂಡ್ರಾಯ್ಡ್ ಸಿಸ್ಟಮ್ ನ ಹಾಕ್ಸಿದ್ದಾರೆ. ಸಿಂಗಲ್ ಓನರ್. ಅದು ಲೆದರ್ ಸೀಟ್ ಇರುವಂತದ್ದು ನೋಡ್ತಾ ಇರ್ಬೋದು. ಸೊ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡಿಕ್ಕಿ ಸ್ಪೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಗುರುಗಳೇ. ಸೊ ಟೈರು ಅಪ್ ಟು ನಿಮ್ಗೆ ಒಂದು 90% ಟೈರ್ ಇದೆ. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? ಸರ್ 255 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 255 ಲೈಟ್ ನೆಗೋಷಿಯಬಲ್? ಲೈಟ್ ಆಗಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಅದೇ ತರ i10 ಇದೆ ನೋಡ್ತಾ ಇರ್ಬೋದು. ಇದೇ ಮಾಡಲ್ ಸರ್ ಇದು? ಸರ್ i10 2009 ಮಾಡಲು, ಸೆಕೆಂಡ್ ಓನರ್. ಓಕೆ, ಇದು ನೋಡ್ತಾ ಇರ್ಬೋದು, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಸೊ ಇಂಟೀರಿಯರ್ ತೋರಿಸ್ಕೊಡ್ತೀನಿ ಒಂದ್ಸಲ. ಸೊ ಇಂಟೀರಿಯರ್ ನೋಡೋದಾದ್ರೆ ಇದ್ರಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋ ಇದೆ ಅಂಡ್ ಪವರ್ ಸ್ಟೇರಿಂಗ್. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ, AC. ಸೊ ಮ್ಯಾನ್ಯುವಲ್ ಆಗಿರುತ್ತೆ. ಸೊ ಇಂಟೀರಿಯರ್ ಲೆದರ್ ಸೀಟ್ ಅಲ್ಲಿ ಚೆನ್ನಾಗಿದೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ ಸೊ ಈ ತರ ಬರುತ್ತೆ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್ ಇದಕ್ಕೆ? 255 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 255 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಅದೇ ತರ ಇನ್ನೊಂದು i20 ಇದೆ ನೋಡ್ತಾ ಇರ್ಬೋದು. ಸೊ i20 ನಿಮ್ಗೆ ಇದೆಯಾ ಮಾಡಲ್ ಸರ್ ಇದು? 2009 ಸೆಕೆಂಡ್ ಓನರ್. 2009 ಸೆಕೆಂಡ್ ಓನರ್. ಅಂದ್ರೆ ಆಲ್ಮೋಸ್ಟ್ ಇದು ಗ್ಲೋನ್ ಆಗಲ್ಲ. ತಗೋಬೇಕು ನಿಮ್ಗೆ. ಮ್ಯಾಗ್ವಿಲ್ ಟೈರ್ ಅಪ್ ಟು ನಿಮ್ಗೆ ಒಂದು ಸರ್ ನ್ಯೂ ಟೈರ್ ಅಂತ ಹೇಳ್ಬೋದು, ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಅದಾದ್ಮೇಲೆ ನಿಮ್ಗೆ ಇಂಟೀರಿಯರ್ ಅಂತ ಬಂದಾಗ 4 ಡೋರ್ ಪವರ್ ವಿಂಡೋ ಇದೆ ಅಂಡ್ ಪವರ್ ಸ್ಟೇರಿಂಗ್ ಇರುವಂತದ್ದು. ಸ್ವಲ್ಪ ಕತ್ಲೆ ಇದೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಈಗ ಇದು ಫ್ಲಾಶ್ ಆನ್ ಆಗಲ್ಲ ಮೊಬೈಲ್ ಅಲ್ಲಿ ಸಡನ್ ಆಗಿ, ಅದಕ್ಕೆ ಅಷ್ಟೇ. ಬಟ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಸೊ ಫ್ಯಾಬ್ರಿಕ್ ಸೀಟ್ ಇದೆ, ಮ್ಯೂಸಿಕ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಸೊ ಇದು ಏರ್ ಬ್ಯಾಗ್ ಇದೆ ಸರ್ ಇದಕ್ಕೆ? ಇಲ್ಲ, ಆಲ್ಮೋಸ್ಟ್ ಗೊತ್ತಿಲ್ಲ. ಏರ್ ಬ್ಯಾಗ್ ಕತ್ಲೆ ಇದೆ, ಹಂಗಾಗಿ ಕಾಣಿಸ್ತಿಲ್ಲ, ಅದು ನೋಡ್ಕೋಬಹುದು. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್? 325 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 325 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಅದೇ ತರ ನೆಕ್ಸ್ಟ್ ಸರ್ 2014 ಸೆಲೆರಿಯೋ ಇದು. ಓಕೆ, ಸೆಕೆಂಡ್ ಓನರ್. ಈ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ಇದು 19-20 ಬರುತ್ತೆ. ಓಕೆ, ಇದ್ರಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋ ಇದೆ ಅಂಡ್ ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾನುವಲ್ ಆಗಿರುತ್ತೆ, ಲೆದರ್ ಸೀಟ್ ಇದೆ ಇಂಟೀರಿಯರ್. ಸೊ ಬಾಡಿ ಲೈನ್ ನೋಡೋದಾದ್ರೆ ನಿಮ್ಗೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗುರುಗಳೇ. ಸೊ ಇದಕ್ಕೆ ಏನ್ ಪ್ರೈಸ್ ಕೊಟ್ ಮಾಡಿದ್ರೆ? 4 ಲಕ್ಷ ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಯಾವ ಮಾಡಲ್ ಹೇಳಿದ್ರಲ್ಲ ಸರ್? 2014 ಮಾಡಲು. ಲೋನ್ ಆಗುತ್ತೆ ಸರ್? ಲೋನ್ ಆಗುತ್ತೆ ಸರ್. 2019-20 ಮಾಡಲಿ ಇದು ಪೋಲೋ. ಓಕೆ, ಪೋಲೋ ಇದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ. 525 ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಿಮ್ಗೆ i20 ನೋಡ್ತಾ ಇರ್ಬೋದು, ಸ್ಪೋರ್ಟ್ಸ್ ವರ್ಸನ್. ಅದ್ರಲ್ಲಿ ನಿಮ್ಗೆ ಮ್ಯಾಗ್ವಿಲ್ ಇದೆ ಅಂಡ್ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಶೋರೂಮ್ ಇಂದ ಇವಾಗ ತಾನೇ ಬಂದಿದೆ ಅನ್ಬೇಕು, ಆ ತರ ಶೈನಿಂಗ್ ಇದೆ ಗುರುಗಳೇ. ಸೊ ಟೈರ್ ಬಂದು ನಿಮ್ಗೆ 50% ಟೈರ್ ಸಿಗುತ್ತೆ. ಇಂಟೀರಿಯರ್ ನೋಡೋದಾದ್ರೆ ನಿಮ್ಗೆ ಮಿರರ್ ಅಡ್ಜಸ್ಟ್ಮೆಂಟ್ ಅಂಡ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಅಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಸೊ ನಿಮ್ಗೆ ಮ್ಯಾನುವಲ್ ಇರುತ್ತೆ. ಸೊ ಚೆನ್ನಾಗಿದೆ ಒಟ್ನಲ್ಲಿ ಇಂಟೀರಿಯರ್ ಎಲ್ಲ. ಆಲ್ಮೋಸ್ಟ್ ನೋಡ್ತಾ ಇದ್ರಲ್ಲ, ನಿಮ್ಗೆ ಏನ್ ಅನಿಸುತ್ತೆ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ಅಂಡ್ ನಿಮ್ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬಹುದು. ಬಾಡಿ ಲೈನು ಅಷ್ಟೇ ಸಿಂಗಲ್ ಕ್ರಾಚ್ ಇಲ್ದೇನೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2019 ಮಾಡಲ್ ಸರ್ ಹೇಳಿದ್ದು? 2019 ಮಾಡಲ್. ಹೌದು ಸರ್, 2019 ಮಾಡಲು. ಎಷ್ಟನೇ ಓನರ್ ಆಗಿದೆ ಸರ್ ಇದು? ಸಿಂಗಲ್ ಓನರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? 6,30,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಡೀಸೆಲ್? ಸರ್ ಇದು ಪೆಟ್ರೋಲ್ ವೇರಿಯಂಟ್. ಓಕೆ, 6,30,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. ಓಕೆ, ಲೋನ್ ಅಂತಂದ್ರೆ ಇವಾಗ ಮಿನಿಮಮ್ ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಕಟ್ಬೇಕು ಸರ್ ಇದಕ್ಕೆ? ಮಿನಿಮಮ್ ಡೌನ್ ಪೇಮೆಂಟ್ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮಿನಿಮಮ್ ಅಂತ ಬಂದ್ರೆ ಈಗ 6 ಲ್ಯಾಕ್ ಸಮಥಿಂಗ್ ಎಷ್ಟು ಹೇಳಿದ್ರೆ 30ನಾ? 30-40% ಕಟ್ಟಲೇಬೇಕು. ಅಲ್ಲ, ಇವಾಗ ಇದು ಪ್ರೈಸ್ ಕೊಟ್ ಮಾಡಿರೋದೇನು? 6,30,000. ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಆಗುತ್ತೆ. ಓಕೆ, ಲೋನ್ ಅಂತ ಬಂದ್ರೆ ಇವಾಗ 30% ಅಂದ್ರೆ ಮಿನಿಮಮ್ ಎಷ್ಟು ಕಟ್ಬೇಕಾಗ್ಬೋದು? 2 ಲಕ್ಷ ಕಟ್ಟಲೇಬೇಕು ಸರ್. 2 ಲಕ್ಷ ಕಟ್ಲೇಬೇಕಾ? ಸೊ ಈಕೋ ಇದೆ ಮುಂದ್ಗಡೆ ನೋಡ್ತಾ ಇರ್ಬೋದು. ಇದೇ ಮಾಡಲ್ ಸರ್ ಇದು? ಸರ್ 2021 ಮಾಡಲ್ ಈಕೋ ಇದು, ವಿತ್ CNG. ವಿತ್ CNG? ಹೌದು. ಅಂಡ್ ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ಅಲ್ಲಿ CNG ಸುಧಾ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ನೋಡ್ತಾ ಇರೋದು ಪವರ್ ಸ್ಟೇರಿಂಗ್ ಬರ್ತಾ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ಪವರ್ ವಿಂಡೋ ಇಲ್ಲ. ಸೊ ಹಾಗಾಗಿ ಅಂಡ್ ಇದು ಓಡಿರೋದು ಬಂದು ಸರ್ ಎಷ್ಟು ಓಡಿದೆ, ಏನೋ ಐಡಿಯಾ ಇದೆಯಾ ಸರ್? ಒಂದು 60-70 ಪ್ಲಸ್ ಹೋಗಿದೆ. ಓಕೆ, ಸೊ ಇವಾಗ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? 460 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಸ್ವಿಫ್ಟ್ ಇದೆ, ಆಪಲ್ ಸೇಪು, ಸ್ವಿಫ್ಟ್ ಡಿಸೈರ್, ಸ್ವಿಫ್ಟ್ ಇದು ಸ್ವಿಫ್ಟ್ ಇದು. ಓಕೆ, ಸ್ವಿಫ್ಟ್ ಪೆಟ್ರೋಲ್ ವರ್ಷನ್. ಆಕ್ಚುಲಿ ಬ್ಯಾಕ್ ಕಾಣಿಲ್ಲ, ಅದಕ್ಕೆ ಸ್ವಿಫ್ಟ್ ಡಿಸೈರ್ ಅಂತ ಕೇಳಿದೆ. ಬಟ್ ಸ್ವಿಫ್ಟ್ ಇದು ಆಕ್ಚುಲಿ VX ಇದೆ, VDS ಇದು
VXI. ಓಕೆ, ಸೊ ಇಂಟೀರಿಯರ್ ಫೀಚರ್ ನೋಡಿದ್ರೆ ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ಮ್ಯಾನ್ಯುವಲ್ ಲೆದರ್ ಸೀಟ್ ಇಂಟೀರಿಯರ್ ಇರುತ್ತೆ. ಸೊ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಅಂತ ಹೇಳ್ಬೋದು. ಸರ್ ಎಷ್ಟನೇ ಓನರ್ ಆಗಿದೆ? ಸೆಕೆಂಡ್ ಓನರ್ 2018 ಮಾಡಲು ಸರ್ ಇದು. ಓಕೆ, 2018 ಮಾಡೋದು ಸೆಕೆಂಡ್ ಓನರ್ ಆಗಿರುತ್ತೆ. ಇನ್ ಕೇಸ್ ಲೋನ್ ಬೇಕಂದ್ರೆ ಲೋನ್ ಸುದ ಆಗುತ್ತೆ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್? 5:35 ಹೇಳ್ತಾ ಇದಾರೆ. 5:05 ಸರ್ 5:10 ಕೊಡ್ಬೇಕಿದು. ನಿಮ್ ಕಡೆ ನಾ ಬಂದ್ರೆ 5,05,000 ಬಿಡ್ತೀವಿ. ಸೊ ಆಟೋಮೆಟಿಕ್ ಸಿವಿಕ್ ಇದೆ ನೋಡ್ತಾ ಇರ್ಬೋದು, ಅದು ರೆಡ್ ಕಲರ್ ಅಲ್ಲಿ ಸಿಗ್ತಾ ಇದೆ ನಿಮಗೆ. ಯಾವ ಮಾಡಲ್ ಸರ್ ಇದು? ಸರ್ 2006 ಮಾಡಲು ಸರ್ ಇದು. 2006 ಮಾಡಲು ನಿಮಗೆ ಮ್ಯಾಗ್ವಿಲ್ ಇದೆ, ಅಪ್ ಟು ನಿಮಗೆ 80% ಟೈರ್ ಇದೆ ಅಂಡ್ ಸೊ ನೀವು ಬಾಡಿ ಲೈನ್ ನೋಡಬಹುದು ಚೆನ್ನಾಗಿದೆ. ಸೊ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಮೊದಲೇ ಹೇಳ್ದಂಗೆ. ಸೊ ನೋಡಿ, ಅಂಡ್ 4 ಡೋರ್ ಪವರ್ ವಿಂಡೋ, ಪವರ್ ಶೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇದು ಫ್ಯಾಬ್ರಿಕ್ ಸೀಟ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ಸ್ವಲ್ಪ ಸೀಟ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ಬೇಕಲ್ವಾ ಸರ್? ಹೌದು ಸರ್, ಖಂಡಿತ ಮಾಡ್ಕೊಡೋಣ. ಸ್ವಲ್ಪ ಗಲೀಜ್ ಇದೆ, ಯಾಕಂದ್ರೆ ಹಂಗೆ ಆಸ್ ಇಟ್ ಈಸ್ ಕಂಡೀಷನ್ ತಂದು ನಿಲ್ಸಿದ್ದಾರೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಸರ್ ಏನ್ ಪ್ರೈಸ್ ಕೋಟ್ ಮಾಡಿದೀರಾ? 2:55 ಹೇಳ್ತಾ ಇದ್ದಾರೆ. ಸ್ವಲ್ಪ ಲೈಟ್ ನೆಗೋಷಿಯಬಲ್ ಆಗುತ್ತೆ. ಸೊ ಅದಕ್ಕೆ ಗ್ರ್ಯಾಂಡ್ ಐಟನ್ ಇದೆ ನೋಡ್ತಾ ಇರ್ಬೋದು. ಇದೇ ಹೇಳಿ ಸರ್ ಹಾಗೆ. ಗ್ರ್ಯಾಂಡ್ ಐಟನ್ ಆಟೋಮೆಟಿಕ್ ಸರ್ ಅದು. ಓಕೆ, ಸೊ ಇದೇನ್ ಪ್ರೈಸ್ ಕೋಟ್ ಮಾಡಿದೀರಾ? 2016 ಮಾಡಲು 4:40 ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 4:40 ನೆಗೋಷಿಯಬಲ್. 2016 ಮಾಡಲು. ಓಕೆ, ಸೊ ಇನ್ಕೆ ಲೋನ್ ಬೇಕು ಅಂದ್ರೆ ಲೋನ್ ಆಗುತ್ತಲ್ಲ? ಹೌದು ಸರ್, ಖಂಡಿತ ಲೋನ್ ಆಗುತ್ತೆ. ಆಪಲ್ ಶೇಪ್ ಅಲ್ಲಿ ಇರುವಂತಹ ಸ್ವಿಫ್ಟ್ ಡಿಸೈರ್ ಇದೆ ಇದು ನಿಮಗೆ. ಇದೇ ಮಾಡಲ್ ಇದು? 2018 ಮಾಡಲು. 2018 ಮಾಡಲು ನಿಮಗೆ ಬ್ಲೂ ಕಲರ್ ಸಿಗುವಂತದ್ದು ಡೀಸೆಲ್ ವೇರಿಯಂಟ್. ಅದು ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲೂ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇಂಟೀರಿಯರ್ ಲೆದರ್ ಸೀಟ್ ಇದೆ. ಸೊ ಇದಾದ್ಮೇಲೆ ನಿಮಗೆ ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಕೊಳ್ಳಿ ಸರ್. ಏನ್ ಕೋಟ್ ಮಾಡಿದೀರಾ? ಸ್ವಿಫ್ಟ್ ಡಿಸೈರ್ 6.5 ಲಕ್ಷ ಹೇಳ್ತಾ ಇದಾರೆ. 625 ಬಂದ್ರೆ ಕೊಡ್ಬಿಡ್ತಾರೆ ಸರ್. ಸೊ ಆಲ್ಟೋ ಕೇಟನ್ ಇದೆ ನೋಡ್ತಾ ಇರ್ಬೋದು. ಇದೇ ಮಾಡಲ್ ಸರ್ ಇದು? 2009 ಮಾಡಲು ಸರ್ ಇದು. ಸೊ 2009 ಮಾಡಲ್ ಆಗಿರುತ್ತೆ. ವೈಟ್ ಕಲರ್ ಅಲ್ಲಿ ಸಿಗ್ತಾ ಇದೆ. ಸೊ ನಿಮ್ ಕಲರ್ ಏನ್ ಕೇಳ್ಬೇಕು ಅಲ್ವಾ, ಆಲ್ರೆಡಿ ಗೊತ್ತು ಅಂತ ಹೇಳ್ತೀರಾ. ಸೊ ಇರ್ಲಿ, ಪರವಾಗಿಲ್ಲ. ಅಂಡ್ ಸರ್ ಇದು ಲಾಕ್ ಆಗಿದೆ, ಇಂಟೀರಿಯರ್ ತೋರ್ಸಕ್ಕಾಗಿಲ್ಲ. ಫೀಚರ್ ಬಿಡಿ ಸರ್ ಹಾಗೆ. ಸರ್ ಇದು LXI ಪೆಟ್ರೋಲ್ ವರ್ಷನ್. ಓಕೆ, ಪೆಟ್ರೋಲ್ ವರ್ಷನ್. ಏನ್ ಪ್ರೈಸ್ ಕೋಟ್ ಮಾಡಿದೀರಾ? ಸರ್ ಇದು 165 ಹೇಳ್ತಾ ಇದಾರೆ. 1.5 ಬಂದ್ರೆ ಕೊಡ್ಬಿಡ್ತಾರೆ. ಓಕೆ, ಅದು ಬೈಕ್ ಮೇಂಟೆನೆನ್ಸ್ ಅಲ್ಲಿ ಈ ಗಾಡಿನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬೋದು. ಸರ್ 2010 ಮಾಡಲು ರೀಡ್ಸ್ ಇದು. ಹ್ಮ್. 295 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 295 ಪೆಟ್ರೋಲ್ ವೇರಿಯಂಟ್. ಓಕೆ, ಸೊ ನೆಕ್ಸ್ಟ್ ಬಲೆನಾ ಇದೆ ನೋಡ್ತಾ ಇರ್ಬೋದು. ವೈಟ್ ಕಲರ್ ಅಲ್ಲಿ ಸಿಗ್ತಾ ಇದೆ. ಯಾವ ಮಾಡಲ್ ಸರ್ ಇದು? 2019 ಮಾಡಲು RS ಪೆಟ್ರೋಲ್ ವರ್ಷನ್ ಸರ್ ಇದು. ಓಕೆ, ಸೊ ಇದು ಪೆಟ್ರೋಲ್ ವರ್ಷನ್ ಅಂತ ಹೇಳ್ತಾ ಇದ್ರೆ. ಇಂಟೀರಿಯರ್ ಹೇಳೋದಾದ್ರೆ ನಿಮ್ಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಏನು ಹೇಳಂಗಿಲ್ಲ, ಎಲ್ಲಾ ತರ ಫೀಚರ್ ಇರುತ್ತೆ. ಅಂಡ್ ಪವರ್ ಶೇರಿಂಗ್, ಪವರ್ ವಿಂಡೋ ಅಂಡ್ AC ನಿಮಗೆ ಇದು ಮ್ಯಾನ್ಯುವಲ್ ಇರುತ್ತೆ. ಅಂಡ್ ಇಂಟೀರಿಯರ್ ನಿಮಗೆ ಇಲ್ಲಿ ಪರವಾಗಿಲ್ಲ ಫ್ಯಾಬ್ರಿಕ್ ಸೀಟ್ ಇರುವಂತದ್ದು. ಅದ್ರಲ್ಲೂ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ RS ವರ್ಷನ್ ಪೆಟ್ರೋಲ್. ಏನ್ ಪ್ರೈಸ್ ಕೋಟ್ ಮಾಡಿದೀರಾ? ಸರ್ ಇದು 6.5 ಹೇಳ್ತಾ ಇದಾರೆ. 625 ಬಂದ್ರೆ ಕೊಡ್ಬಿಡ್ತಾರೆ ಸರ್. ಸೊ ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ಇದೆ ನೋಡ್ತಾ ಇರ್ಬೋದು. ಸೊ ಇದೇ ಸರ್ ಹಾಗೆ. ಸರ್ 2016 ಎಲೆಕ್ಟ್ರಿಕ್ ಗಾಡಿ. 1,85,000 ಬಂದ್ರೆ ಕೊಡ್ಬಿಡ್ತೀವಿ ಸರ್. ಸೊ ಮತ್ತೊಂದಿದೆ. ಸೊ ಇದು ಸರ್ 11 ಮಾಡಲಿ ಇದು. 1 ಲಕ್ಷ ಬಂದ್ರೆ ಕೊಡ್ಬಿಡ್ತೀವಿ ಸರ್. ಸೊ ಗುರು ಐಟ್ ಏನಿದೆ ರೆಡ್ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಫೀಚರ್ ಹೇಳೋದಾದ್ರೆ ನಿಮ್ಗೆ ಬನ್ನಿ ತೋರಿಸ್ತೀನಿ. ಇಂಟೀರಿಯರ್ ನ ಓಪನ್ ಇದ್ರೆ ಕೆಲವೊಂದು ಲಾಕ್ ಆಗಿರ್ತವೆ, ಅವೆಲ್ಲ ತೋರಿಸ್ತಾ ಇದ್ರೆ ಸ್ವಲ್ಪ ಟೈಮ್ ಆಗ್ಬಿಡುತ್ತೆ ಅಂತ ಅಷ್ಟೇ ಗುರು, ಏನಿಲ್ಲ. ಇದ್ರಲ್ಲಿ ನಿಮ್ಗೆ 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ AC. ಸೊ ನಿಮ್ಗೆ ಮ್ಯಾನ್ಯುವಲ್ ಆಗಿರುತ್ತೆ, ಲೆದರ್ ಸೀಟ್ ಇಂಟೀರಿಯರ್ ಇರುತ್ತೆ. ಇದಾದ್ಮೇಲೆ ನಿಮಗೆ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬಹುದು. ಸರ್ ಏನ್ ಪ್ರೈಸ್ ಕೋಟ್ ಮಾಡಿದ್ರೆ? 1,85,000 ಬಂದ್ರೆ ಕೊಡ್ಬಿಡ್ತೀವಿ. ಸಿಲ್ವರ್ ಕಲರ್ ಕ್ವಿಡ್ ಇದೆ ನೋಡ್ತಾ ಇರ್ಬೋದು. 2016 ಮಾಡಲ್ ಅಂತ ಹೇಳಿದ್ದಾರೆ. ಸೊ ಇದೇನ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸರ್ ಇದಕ್ಕೆ? 2.60 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ಬಿಡ್ತಾರೆ ಸರ್. ಆಕ್ಚುಲಿ ಲಯರ್ ಯೂಸ್ ಮಾಡಿರೋದು, ಜಾಸ್ತಿ ಓಡಿರಲ್ಲ ಅಂತ ಅನ್ಕೊಂಡಿದ್ವಿ. ಪೋಲೋ ರೆಡ್ ಕಲರ್ ಅಲ್ಲಿ ಇರುವಂತದ್ದು. ಸೊ ಇದೇಳಿ ಸರ್ ಹಾಗೆ. ಸರ್ 2013 ಮಾಡಲು ಸರ್ ಇದು. ಹೈಲೈನ್ ಪೋಲೋ. ಓಕೆ, ಇದ್ರಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಸೊ ಇದು ಓಡಿರೋದು ಬಂದು ನಿಮ್ಗೆ 19,534 ಕಿಲೋಮೀಟರ್ಸ್ ಓಡಿದೆ ಅಂತ ಹೇಳ್ಬೋದು. ಬ್ಯಾಕ್ ಪ್ರೊಫೈಲ್ ನೋಡ್ಕೊಂಬಿಡಿ ಒಂದ್ಸಲ. ಸೊ ಹೇಳಿ ಸರ್ ಏನ್ ಪ್ರೈಸ್ ಕೊಟ್ ಮಾಡಿದ್ದಾರೆ? 4.15 ಹೇಳ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಬಂದ್ರೆ ಕೊಡ್ಬಿಡ್ತೀವಿ ಸರ್. ಯಾವ ಮಾಡಲು? 2013 ಸೆಕೆಂಡ್ ಓನರ್. ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್. ಎಷ್ಟು % ಡೌನ್ ಪೇಮೆಂಟ್ ಕಟ್ಬೇಕಾಗ್ಬೋದು ಸರ್? ಡೌನ್ ಪೇಮೆಂಟ್ ಅದೇ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ಗುರು ನೋಡ್ತಾ ಇರ್ಬೋದು, ಆ ಸ್ವಿಫ್ಟ್ ಇದೆ 2014 ಮಾಡಲು VDI ಇದು. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? ಸರ್ ಇದು 4.90 ಹೇಳ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ಬಿಡ್ತೀವಿ ಸರ್. ಓಕೆ, ಲೋನ್ ಬೇಕು ಅಂದ್ರೆ ಲೋನ್ ಆಗುತ್ತೆ ಗುರುಗಳ. ವೈಟ್ ಕಲರ್ ಅಂಡ್ ಇಂಟೀರಿಯರ್ ಫೀಚರ್ ಹೇಳಿದ್ದಾರೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಸೊ ನಿಮಗೆ ಮ್ಯಾನ್ಯುವಲ್ ಆಗಿರುತ್ತೆ, ಲೆದರ್ ಸೀಟ್ ಇಂಟೀರಿಯರ್ ಇರುವಂತದ್ದು. ಡೀಸೆಲ್ ವೇರಿಯಂಟ್. ಎಷ್ಟು ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್. ಸೊ ಗುರು ಆಲ್ಟೋ ಬೇಕು ಅಂತಂದ್ರೆ ಒಂದು ಚಿಕ್ಕ ಗಾಡಿ, ಒಳ್ಳೆ ಮೇಂಟೆನೆನ್ಸ್, ನಿಮಗೆ 2009 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್. ಸೊ ಇದು ಪ್ರೈಸ್ ನ ಕೋಟ್ ಮಾಡಿದ್ದಾರೆ. ಸೊ 1,70,000 ಅಂದ್ರೆ 170ಗೆ ಕೋಟ್ ಮಾಡಿರೋದು. ಸೊ ಹತ್ರ ಬಂದ್ರೆ ಒಂದ್ ಸ್ವಲ್ಪ ಗಾಡಿ ನೋಡಿದಾಗ ಮುಂದೆ ಮಾತಾಡಿದಾಗ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ ಅಂತ ಹೇಳ್ಬೋದು. ಗುರುಗಳೇ ರಿಡ್ಜ್ ಇದೆ 9 ಮಾಡಲ್ ನೋಡ್ತಾ ಇರ್ಬೋದು. ಅಂಡ್ ಇದು ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಇದು ಸಿಂಗಲ್ ಓನರ್ ಆಗಿರುತ್ತೆ. ಇದು ಫೀಚರ್ ಅಂತ ಬಂದಾಗ ನಿಮ್ಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಂಡ್ ಇಂಟೀರಿಯರ್ ಲೆದರ್ ಸೀಟ್ ಇದೆ. ಬನ್ನಿ ತೋರ್ಸಬಿಡ್ತೀನಿ ಒಂದ್ಸಲ. ಓಪನ್ ಆಗಿದೆ. ಓಪನ್ ಇದ್ರೆ ಆಲ್ಮೋಸ್ಟ್ ತೋರಿಸ್ತೀನಿ, ಡೋರ್ ಕ್ಲೋಸ್ ಇರೋ ತೋರ್ಸಕ್ಕಾಗಲ್ಲ. ಸೊ ಹಾಗಾಗಿ ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು. 4 ಡೋರ್ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಅಂಡ್ ನಿಮ್ಗೆ ಮ್ಯಾನ್ಯುವಲ್ ಆಗಿರುತ್ತೆ. ಇಂಟೀರಿಯರ್ ಪೂರ್ತಿ ಲೆದರ್ ಸೀಟ್ ಇದೆ. ಸೊ ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು.
ಸೊ 290 ಕೋಟ್ ಮಾಡಿರೋದು ಅಂದ್ರೆ 2,90,000. ಮುಂದೆ ಬಂದ್ರೆ ಏನೋ ಚಿಕ್ಕ ಪುಟ್ಟ ನೆಗೆಷಬಲ್ ಆಗುತ್ತೆ. ಶಿಫ್ಟ್ ZXi ಟಾಪ್ ಎಂಡ್ ಮಾಡೆಲ್ ಬಟನ್ ಸ್ಟಾರ್ಟು 2015 ಮಾಡೆಲ್. ಇದು ಸಿಂಗಲ್ ಓನರ್, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ನಿಮಗೆ ಇದು 5,80,000ಗೆ ಫೈನಲ್ ಮಾಡ್ಕೊಡೋಣ ಸರ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಲೋನ್ ಅವೈಲೇಬಲ್ ಇದೆ. ನಿಮಗೆ ಸಿವಿಲ್ಸ್ ಮೇಲೆ ಹೋಗುತ್ತೆ. ನಿಮ್ ಸಿವಿಲ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಮೇಲೆ ಲೋನ್ ಹೋಗುತ್ತೆ. ಸಿವಿಲ್ ಒಳ್ಳೇದಿದ್ರೆ ನಿಮಗೆ 20% ಡೌನ್ ಪೇಮೆಂಟ್ ಮಾಡಿದ್ರು ಆರಾಮಾಗಿ ನಿಮಗೆ 5 ಲಕ್ಷ ತನಕ ಲೋನ್ ಸಿಗುತ್ತೆ ಈ ಗಾಡಿ ಮೇಲೆ. ಸರ್ ಇದು ಬಂದು ಆಲ್ಟೋ 800 13 ಮಾಡಲು 13 ಮಾಡಲ್ 3rd ಓನರ್. ಸ್ವಲ್ಪ ಟಚ್ ಅಪ್ ಮಾಡಬೇಕಿದೆ. ನಿಮಗೆ ಇದು ಫೈನಲ್ 2,10,000ಗೆ ಫೈನಲ್ ಮಾಡಿಕೊಡೋಣ ಸರ್. ಆಲ್ಟೋ LXi ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಇದರಲ್ಲಿ 4 ಟೈರು ಚೆನ್ನಾಗಿದೆ ಸರ್. ಇದು i20 11 ಮಾಡಲ್ ಆಸ್ಟಾ ಟಾಪ್ ಎಂಡ್ ಮಾಡಲ್. 2 ಏರ್ ಬ್ಯಾಗ್ ಬರುತ್ತೆ, ABS, ಪವರ್ ಸ್ಟೇರಿಂಗ್ ಬರುತ್ತೆ. ನಿಮಗೆ ಇದು 2,75,000ಗೆ ಫೈನಲ್ ಮಾಡ್ಕೊಡೋಣ ಸರ್. 10 ಮಾಡಲ್ ಸೆಕೆಂಡ್ ಓನರ್. ನಿಮಗೆ ಇದು 175 ಫೈನಲ್ ಮಾಡ್ಕೊಡೋಣ ಸರ್. ಸರ್ ಇದು ಹೊಸ ಸ್ಟಾಕ್ ಬಂದಿದೆ ನಮ್ಮ ಹತ್ರ, 9 ಮಾಡಲು ZXi. ನಿನ್ನೆ ರಾತ್ರಿ ಬಂದಿರೋದು. ಇನ್ನ ಪ್ರೈಸ್ ಇಲ್ಲ, ಕೋಟ್ ಆಗಿಲ್ಲ. ಗಾಡಿ ಬಂದು ನೋಡಿ, ಚೆನ್ನಾಗಿದೆ. 5 ಮ್ಯಾಗ್ವಿಲ್ 4 ಮ್ಯಾಗ್ವಿಲ್ ಇದೆ. ಎಲ್ಲ ಟಾಪ್ ಎಂಡ್ ಮಾಡಲ್ ಇದು. 2 ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಸರ್ ಇದು ಶಿಫ್ಟ್ 15 ಮಾಡಲ್ ಸಿಂಗಲ್ ಓನರ್. ನಮ್ಮ ಹತ್ರ 5-6 ಗಾಡಿ ಶಿಫ್ಟ್ ಇದೆ. ZXi ಇದೆ, VDI ಇದೆ, VXi ಇದೆ. ನಿಮಗೆ ಡಿಸೈರ್ ಬೇಕಂದ್ರೆ ಡಿಸೈರ್ ಸಿಗುತ್ತೆ. ಪೆಟ್ರೋಲ್ ವೇರಿಯಂಟ್ ಬೇಕಂದ್ರೆ ಪೆಟ್ರೋಲ್ ವೇರಿಯಂಟು, ಟಾಪ್ ವೇರಿಯಂಟು ಎಲ್ಲ ಸಿಗುತ್ತೆ. ಒಂದ್ಸಲ ನಮ್ಮ ಶೋರೂಮ್ ವಿಸಿಟ್ ಮಾಡಿ ನೋಡಿ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಶಿಫ್ಟ್ ಅಲ್ಲಿ ನಿಮಗೆ 14 ಮಾಡಲ್ ಅಂದ್ರೆ ನಿಮಗೆ 4.5 ಆ ತರ ಸಿಗುತ್ತೆ. ZXi ಹೋಗಿದ್ರೆ ಅಂದ್ರೆ 5 ಲಕ್ಷ 5.5 ಲಕ್ಷ ಅಂತ ಅಷ್ಟಂಕ ಸಿಗುತ್ತೆ ಸರ್. ಓಮ್ನಿ 9 ಮಾಡಲ್ ಸೆಕೆಂಡ್ ಓನರ್. ಇದು ನಿಮಗೆ 170 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಫಿಯಟ್ ಲೀನಿಯಾ ಇದೆ, ನೋಡ್ತಾ ಇರ್ಬೋದು ಸರ್. ಯಾವ ಮಾಡಲ್ ಇದು? ಸೊ 9 ಮಾಡಲ್ ಸೆಕೆಂಡ್ ಓನರ್. ಸೊ 9 ಮಾಡಲ್ ಯಾವುದು? 9 ಮಾಡಲ್ ಸೆಕೆಂಡ್ ಓನರ್. ಓಕೆ. ಸೊ ಫೀಚರ್ ಹೇಳ್ಬಿಡಿ ಸರ್ ಹಾಗೆ. ಇದು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ಮತ್ತೆ ಫುಲ್ ಲೋಡೆಡ್ ಸರ್ ಇದು ಗಾಡಿ. ಓಕೆ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? ಇದು 170 ಕೊಟ್ಬಿಡೋಣ ಸರ್. 170. ಡೀಸೆಲ್ ಗಾಡಿ ತುಂಬಾ ಜನ ಉಳ್ಕೊಂಡ್ ಬರ್ತಾರೆ. ಡೀಸೆಲ್ ಗಾಡಿ ಕಡಿಮೆ ರೇಟಲ್ಲಿ ಬೇಕು ಅಂತ. ಈಗ ಅವ್ರಿಗೆ ಒಳ್ಳೆ ಆಫರ್ ಇದೆ, 175 ಮಾಡ್ಕೊಡೋಣ ಸರ್. ಮುಂದೆ ಬಂದ್ರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸೊ ಐಟನ್ ಇದೆ ಸಿಲ್ವರ್ ಕಲರ್. ಯಾವ ಮಾಡಲ್ ಸರ್ ಇದು? 2009 ಮಾಡಲ್. 2009 ಮಾಡಲ್ ಅಂದ್ರೆ 2009 ಮಾಡಲ್ ಆಗಿರುತ್ತೆ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್ ಇದು? ಸರ್ ಇದು 2,15,000 ಕೊಡೋಣ ಸರ್. 2,15,000 2,15,000 ಇದೆ. ಸೊ ಇನ್ ಕೇಸ್ ಮುಂದೆ ಬಂದ್ರೆ ಸಣ್ಣ ಪುಟ್ಟ ನೆಗೆಷಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸೊ ನೆಕ್ಸ್ಟ್ ಸರ್ ಸೆಲೆರಿಯೋ 14 ಮಾಡಲ್ ಸೆಕೆಂಡ್ ಓನರ್ ಸೆಲೆರಿಯೋ. ಇದು ಓಕೆ. 4 ಟೈರು ನೋಡಿ ಚೆನ್ನಾಗಿದೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ ಇದು. 3,75,000 ಮಾಡ್ಕೊಳೋಣ ಸರ್. ಆಟೋಮೆಟಿಕ್ ಗಾಡಿ ಇದು. ಸೊ ಅದು ಆಟೋಮೆಟಿಕ್ ಲೇಡೀಸ್ ಓಡ್ಸಕ್ಕೆ ಚೆನ್ನಾಗಿದೆ. ಒಳ್ಳೆ ಒಂದ್ ಜನ ಆಟೋಮೆಟಿಕ್ ಬೇಕಂತ ಹುಡ್ಕೊಂಡ್ ಬರ್ತಾರೆ ಸೆಲೆರಿ, ಅವ್ರಿಗೆ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಪ್ರೈಸ್ ಏನ್ ಕೊಟ್ ಮಾಡಿರೋದು ಹೇಳಿದ್ರಲ್ಲ? 3,75,000. ಮುಂದೆ ಬಂದ್ರೆ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಫೈನಲ್ ಹೇಳಿದೀವಿ. ನಿಮ್ ಕಡೆಯಿಂದ ಏನು ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ. ಏನಾದ್ರು ಲೋನ್ ಬೇಕು ಅಂದ್ರೆ? ಲೋನ್ ಆರಾಮಾಗಿ ಆಗುತ್ತೆ ನಿಮ್ಗೆ. ಸಿವಿಲ್ ಚೆನ್ನಾಗಿದ್ರೆ 20% ಡೌನ್ ಪೇಮೆಂಟ್ ಮಾಡಿದ್ರು ಆಗುತ್ತೆ ಸರ್, ಲೋನ್ ಆಗುತ್ತೆ. ಓಕೆ. ಅಂದ್ರೆ ಎಷ್ಟು ಕಟ್ಟಬೇಕಾಗ್ಬೋದು? 20% ಅಂದ್ರೆ 3,75,000. 20% ಅಂದ್ರೆ 1 ಲಕ್ಷ 1,20,000 ಆ ತರ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು i20 ಇದೆ, ಅದು ಗೋಲ್ಡ್ ಕಲರ್ ಅಲ್ಲಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಇದು 11 ಮಾಡಲ್ ಸಿಂಗಲ್ ಓನರ್ ಆಸ್ಟಾ. ಇದು ಟಾಪ್ ಎಂಡ್ ವರ್ಷನ್. ಇದು 2 ಏರ್ ಬ್ಯಾಗು, ABS ಬರುತ್ತೆ ನಿಮ್ಗೆ, ಮತ್ತೆ ಮಿರರ್ ಕಂಟ್ರೋಲ್ ಬರುತ್ತೆ. ಗೋಲ್ಡ್ ಕಲರ್. ನಿಮ್ಗೆ ಇದು 3,10,000 ಮಾಡ್ಕೊಡೋಣ ಸರ್. ಶಿಫ್ಟ್ ಡಿಸೈರ್ VXi ಪೆಟ್ರೋಲ್ ವೇರಿಯಂಟ್. ನೋಡ್ಬೋದು ಒಂದ್ಸಲ. ಅಂಡ್ ಇಂಟೀರಿಯರ್ ಫೀಚರ್ ಬಿಡಿ ಸರ್ ಹಾಗೆ. ಸರ್ ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, AC ಬರುತ್ತೆ. 4 ಪವರ್ ವಿಂಡೋ ಬರುತ್ತೆ. ಇದು VXi ವರ್ಷನ್. ಓಕೆ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ? ಇದು 5.5 ಆಗುತ್ತೆ ಸರ್. 5.5 ಲೋನ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 5.5 ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಲೋನ್ ನಮ್ಮ ಹತ್ರ 11 ಮಾಡಲ್ ಹೋದ್ರೆ ನಿಮ್ಗೆ ಎಲ್ಲ ಗಾಡಿ ಅಂದ್ರೆ 11 ಮಾಡಲ್ ಯಾವುದೇ ಗಾಡಿ ತಗೊಂಡ್ರು ಲೋನ್ ಮಾಡ್ಕೊಡೋಣ. ಓಕೆ, ಸೂಪರ್. ಓಕೆ. ಇನ್ನೊಂದು i20 ಇದೆ, ನೋಡ್ತಾ ಇರ್ಬೋದು ನಿಮ್ಗೆ. ಅಂಡ್ ಸೊ ಇದೆ ಹೇಳಿ ಸರ್, ಯಾವ ಮಾಡಲ್ ಇದು i20? ಸರ್ ಇದು i20 18 ಮಾಡಲ್ 3rd ಓನರ್. ಓಕೆ. ಓನರ್ ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟೇನೆ. 18 ಮಾಡಲ್ 3rd ಓನರ್. ಓನರ್ ಜಾಸ್ತಿ ಆಗಿರೋದು. ಗಾಡಿ ಒಳ್ಳೇದಿದೆ ಗಾಡಿ ಇದು. ಓಕೆ. ಇದು ಸ್ಪೋರ್ಟ್ಸ್ ವರ್ಷನ್ ನಿಮ್ಗೆ ಸ್ಪೋರ್ಟ್ಸ್ ವರ್ಷನ್. ಇದರಲ್ಲಿ ಎಲ್ಲ ಫುಲ್ ಲೋಡೆಡ್ ಬರುತ್ತೆ ಸರ್. ನಿಮ್ದು 2 ಏರ್ ಬ್ಯಾಗು ಬರುತ್ತೆ, ಮತ್ತೆ ಮಿರರ್ ಕಂಟ್ರೋಲ್ ಬರುತ್ತೆ,
ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎಲ್ಲ ಸಿಗುತ್ತೆ. ಸ್ಟೇರಿಂಗ್ ಬರುತ್ತೆ. ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್ ಇದು ನಿಮ್ಗೆ 5,95,000. 2014 ಮಾಡಲ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ತಿದ್ದಾರೆ ಅಂತ ಹೇಳ್ಬೋದು ಗುರುಗಳೇ. ಸೊ ಇಂಟೀರಿಯರ್ ಫೀಚರ್ ಹೇಳ್ಬಿಡ್ತೀನಿ ಹಾಗೆ. ಇಂಟೀರಿಯರ್ ಫೀಚರ್ ಮಿರರ್ ಅಡ್ಜಸ್ಟ್ಮೆಂಟ್, 4 ಡೋರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇದೆ. ಸೊ ಲೆದರ್ ಸೀಟ್, ಸೊ ಬ್ಯಾಕ್ ಪ್ರೊಫೈಲ್ ಇದೆ ನೋಡ್ತಾ ಇರ್ಬೋದು. ಸೊ ಓಕೆ, ಸೊ ಅದೇ ತರನೇ ಟಾಟಾ ಕಂಪ್ನಿ ಒಂದಿದೆ ನೋಡ್ತಾ ಇರ್ಬೋದು. ಸೊ ಇದೆ ಸರ್ ಹಾಗೆ ಟಾಟಾ ಮಾಂಜಾ. ಸೊ ನಿಮಗೆ ಟೈರ್ ಅಪ್ ಟು ನಿಮಗೆ ಒಂದು 70% ಟೈರ್ ಇದೆ. ಬಾಡಿ ಲೈನ್ ನೋಡ್ಕೊಳ್ಳಿ ಒಂದ್ಸಲ. ಸೊ ಇಂಟೀರಿಯರ್ ಫೀಚರ್ ಹೇಳೋದಾದ್ರೆ ನಿಮಗೆ 4 ಡೋರ್, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಫ್ಯಾಬ್ರಿಕ್ ಇಂಟೀರಿಯರ್. ಸೊ ನೀವು ಫೋನ್ ಮಾಡಿ ಪ್ರೈಸ್ ಎಲ್ಲ ಕನ್ಫರ್ಮ್ ಮಾಡ್ತಾರೆ, ಯಾಕಂದ್ರೆ ಹೊಸ ಗಾಡಿ ಇವಾಗ ಬಂದಿರೋದು, ಇನ್ನು ಇದು ಪ್ರೈಸ್ ಇನ್ನು ಫಿಕ್ಸ್ ಆಗಿಲ್ಲ. ಸೊ ಸ್ಕ್ರೀನ್ ಮೇಲೆ ಅಂತ ನಂಬರ್ಗೆ ಕಾಲ್ ಮಾಡಿದ್ರೆ ಇದು ಪ್ರೈಸ್ ನ ಹೇಳ್ತಾರೆ. ಸೊ ಯಾವ ಮಾಡಲ್ ಹೇಳಿದ್ರಲ್ಲ ಸರ್ ಇದಕ್ಕೆ? 11 ಮಾಡಲ್. ಆಲ್ಮೋಸ್ಟ್ ಎಲ್ಲ ಒಂದು ಡೀಲರ್ ಪ್ರೈಸ್ ಅಲ್ಲೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ನಾವೇನಾದ್ರೂ ಮಧ್ಯ ಒಂದೊಂದು ಪ್ರೈಸ್ ಹೇಳಿಲ್ಲ ಅಂತಂದ್ರೆ ಸೊ ಎಗ್ರಿಸಿದೀವಿ ಅಂತೆಲ್ಲ, ಮರ್ತಿದೀವಿ ಅಂತಾನೂ ಇಲ್ಲ. ಸೊ ಅದು ಹೊಸ ಗಾಡಿ ನಿನ್ನೆ ಬಂದಿರೋ ಸ್ಟಾಕು. ಸೊ ಇನ್ನು ಪ್ರೈಸ್ ಫಿಕ್ಸ್ ಆಗಿಲ್ಲ. ಸೊ ಹಾಗೆ ಹೊಸ ಸ್ಟಾಕು ಮೊದಲೇ ವಿಡಿಯೋ ಮಾಡೋಣ ಅಂತ ಬಂದ್ಬಿಟ್ಟಿದೀನಿ. ಸೊ ಅರ್ಜೆಂಟಲ್ಲಿ ಒಂದು 4-5 ಗಾಡಿ ಪ್ರೈಸ್ ಇಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಬೇಡಿ. ಸೊ ಆ ಗಾಡಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಅಂತ ನಂಬರ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು. ಸೊ i10 ಅಲ್ಲಿ ಸ್ಪೋರ್ಟ್ಸ್ ವರ್ಷನ್ ಬರುತ್ತೆ ನಿಮಗೆ. ಅದು ನಿಮಗೆ ಲೈಟ್ ಗೋಲ್ಡ್ ಕಲರ್ ಇರುವಂತದ್ದು. ಯಾವ ಮಾಡಲ್ ಸರ್ ಹೇಳಿದ್ರಲ್ಲ ಇದು? 13 ಮಾಡಲ್, ಸೆಕೆಂಡ್ ಓನರ್. ಓಕೆ, 2013 ಮಾಡಲ್, ಸೆಕೆಂಡ್ ಓನರ್. ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ ಸರ್ ಇದು 3,15,000. ಅದ್ರಲ್ಲಿ ನೆಗೆಷಬಲ್ ಆಗುತ್ತೆ. ಅಂಡ್ 13 ಮಾಡಲ್ ಅಂತ ಆಲ್ಮೋಸ್ಟ್ ಲೋನ್ ಆಗುತ್ತೆ. ಲೋನ್ ಮೇಲೆ ತಗೊಳ್ತೀನಿ ಅನ್ನೋರು ತಗೋಬಹುದು. ಸೊ ಇದು ಸರ್ ರೆನಾಲ್ಟ್ ಪಲ್ಸ್ ಇದು. ಓಕೆ, ಸೊ ಇದು ಹೇಳಿ ಸರ್ ಅದು ಯಾವ ಮಾಡಲ್? ರೆನಾಲ್ಟ್ ಪಲ್ಸ್ ಡೀಸೆಲ್ ಗಾಡಿ. 4 ಮ್ಯಾಗ್ವಿಲ್ ಬರುತ್ತೆ ನಿಮಗೆ. ಇದು ಟಾಪ್ ಎಂಡ್ ವರ್ಷನ್ ಇದೆ. ಇದರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್. ಪುಟ್ ಬಟನ್ ಸ್ಟಾರ್ಟ್ ಬರುತ್ತೆ. ನಿಮ್ಮ ನಂಬರ್ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋಬಹುದು. ಇನ್ನೂ ಅದ್ರ ಗೊತ್ತಾಗಲಿಡು ಸರ್ ಇದು ಬಂದು ಆಲ್ಟೋ K10 VXi. VXi 4 ಪವರ್ ವಿಂಡೋ ಮತ್ತೆ AC, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಬ್ಲಾಕ್ ಕಲರ್ ಟೈರ್ ನೋಡಬಹುದು. ಟೈರ್ ಚೆನ್ನಾಗಿದೆ. ಸೇಮ್ ಪ್ರೈಸ್ ಕೊಟ್ಟು ಮೇಂಟೈನ್ ಮಾಡಿದ್ದಾರೆ. ಇದು 12 ಮಾಡಲ್, ಸೆಕೆಂಡ್ ಓನರ್. ಇದು ನಿಮಗೆ ಪ್ರೈಸ್ ಬಂದು 2,80,000 ಮಾಡ್ಕೊಡೋಣ ಸರ್. ಆಫ್ಟರ್ ನಿಮಗೆ ನೋಡ್ತಾ ಇರೋದು ಆಫ್ಟರ್ ಮಾರ್ಕೆಟ್ ಕಂಪನಿ ಮ್ಯಾಗ್ವಿಲ್ ಅದು. ಸೊ ಕಂಪನಿ ಮ್ಯಾಗ್ವಿಲ್ ಒಂದು ಇಲ್ಲಿ ಗಾಡಿ ಸ್ವಲ್ಪ ಧೂಳಾಗಿದೆ ಅಷ್ಟೇ. ಸರ್ ಇದರಲ್ಲಿ ಫೀಚರ್ಸ್ ಅದೇ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಇದರಲ್ಲಿ, ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ. ಡಿಕ್ಕಿ ಸ್ಪೇಸ್ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಗುರುಗಳೇ. ಸೊ ಇದು ಪ್ರೈಸ್ ನಿನ್ನೆ ಬಂದಿರೋ ಗೊತ್ತಿಲ್ಲ. ಸೊ ಇನ್ ಕೇಸ್ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಇದ್ರ ಪ್ರೈಸ್ ನ ಹೇಳ್ತಾರೆ. ಮಾಡಲ್, ಸೆಕೆಂಡ್ ಓನರ್ ಇದು. ಓಕೆ, ಡೀಸೆಲ್. ನೆಕ್ಸ್ಟ್ ಸರ್ ಹಾಗೆ ಇದು 9 ಮಾಡಲ್ ಇದು. ಓಕೆ, 9 ಮಾಡಲ್ ವರ್ನಾ ಡೀಸೆಲ್ ವರ್ಷನ್. ಡೀಸೆಲ್ 4 ಪವರ್, 4 ಮ್ಯಾಗ್ವಿಲ್ ಇದೆ. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಕಸ್ಟಮರ್. ಡೀಸೆಲ್ ವೇರಿಯಂಟ್ ಇದು. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಓಕೆ, ನಿಮ್ಗೆ ಇದು 175 ಗೆ ಫೈನಲ್ ಮಾಡ್ಕೊಡೋಣ ಸರ್. 175 ಅಂದ್ರೆ 1,75,000ಕ್ಕೆ ಏನೋ ನೆಗೆಷಬಲ್ ಆಗುತ್ತಾ ಸರ್? ಗಾಡಿ ಬಂದ್ ನೋಡಿ ಮಾತಾಡೋಣ, ಹೆಚ್ಚಿಗೆ ಮಾಡ್ಕೊಡೋಣ ಸರ್. ಓಕೆ, ಸರಿ ಸರ್. ನೆಕ್ಸ್ಟ್ ಇನ್ನೊಂದಿದೆ. ಸೊ 9 ಮಾಡಲು ಗೇಟ್ಸ್ ಇದೆ, ಬೇಕು ಅಂದ್ರೆ ಅದು ಅವೈಲೇಬಲ್ ಇದೆ. ಸೊ ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲಿ ಒಳ್ಳೆ ಟೈರ್ ಇದೆ. ಅಂಡ್ ಫೀಚರ್ ಅಂತ ಬಂದಾಗ ನಿಮ್ಗೆ ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಕ್ವಿಡ್ ನೋಡ್ತಾ ಇರ್ಬೋದು. ಇನ್ನೊಂದು ಆಲ್ಮೋಸ್ಟ್ ಎಷ್ಟಿದೆ ಸರ್ ನಿಮ್ಮ ಹತ್ರ ಕ್ವಿಡ್? 6 ಗಾಡಿ ಇದೆ ಸರ್ ನಮ್ಮ ಹತ್ರ. ಓಕೆ, ಸೊ 6 ಗಾಡಿ ಇದೆ. ಆಟೋಮೆಟಿಕ್ ವೇರಿಯಂಟ್ ಇದೆಯಾ? ಆಟೋಮೆಟಿಕ್ ಅಲ್ಲ, ಮ್ಯಾನ್ಯುವಲ್ ಎಲ್ಲ. ಕ್ಲೈಂಬರ್ 2 ಗಾಡಿ ಇದೆ. ಮತ್ತೆ ಕ್ವಿಡ್ 4 ಗಾಡಿ ಇದೆ. ರೆಡ್ ಕಲರ್ ಇದೆ, ಇದು ಸಿಲ್ವರ್ ಕಲರ್ ಇದೆ. ಓಕೆ, 86,000 ಓಡಿದೆ ನಿಮ್ಗೆ. ಅಂಡ್ ಗಾಡಿ ಒಳ್ಳೆ ಚೆನ್ನಾಗಿದೆ. ಅಂದ್ರೆ ಒಂದ್ಸಲ ವಾಶ್ ಗಿಶ್ ಎಲ್ಲ ಮಾಡಿಸ್ಕೋಬೇಕು. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಸರ್ ಇದು ನಿಮ್ಗೆ 2,80,000 ಮಾಡ್ಕೊಡೋಣ ಸರ್. ಲೋನ್ ಸಿಗತ್ತೆ ಸರ್. ಇದು ಬಂದು ಆಲ್ಟೋ K10 10 ಮಾಡಲ್, ಸೆಕೆಂಡ್ ಓನರ್. ಓಕೆ, 10 ಮಾಡಲ್, ಸೆಕೆಂಡ್ ಓನರ್, VXi. ಇದು ನಿಮ್ಗೆ 1,70,000 ಮಾಡ್ಕೊಡೋಣ ಸರ್. 170 ಆಗುತ್ತೆ. A ಸ್ಟಾರ್. ಇದು 10 ಮಾಡಲ್. ಓಕೆ, ಸೊ ಪ್ರೈಸ್ ಥರ್ಡ್ 4 ಓನರ್ ಆಗಿದೆ ಸರ್. ಇದು ಓನರ್ ಮಾತ್ರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ, 4th ಓನರ್. ಸೊ ಪ್ರೈಸ್ ಏನ್ ಕೊಟ್ಟು ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ಇದು 170. ಓಕೆ, ಮುಂದೆ ಬಂದ ಸಣ್ಣ ಪುಟ್ಟ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಮಾಡ್ಕೊಡೋಣ ಸರ್. ಗಾಡಿ ಬಂದು ನೋಡ್ಲಿ ಕಸ್ಟಮರು, ಏನಿದೆ ಹೆಚ್ಚಿಗೆ ಸ್ವಲ್ಪ ಹೆಚ್ಚಿಗೆ ಮಾತಾಡಿ ಮಾಡ್ಕೊಡೋಣ ಸರ್. ಹಂಗಿಲ್ಲ ಫಿಕ್ಸ್ ಅಂದ್ರೆ ಇಲ್ಲಿ ಏನಿಲ್ಲ. ಮುಂದೆ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಬಂದೆ ನೆಗೋಷಿಯಬಲ್ ಮಾಡಿ ಫೈನಲ್ ಮಾಡಿಸ್ಕೊಡೋಣ. ಹೇಳಿ ಸರ್. ಸರ್ ಇದು ಲಾರ್ಡ್ G 15 ಮಾಡಲ್, ಸಿಂಗಲ್ ಓನರ್. ಟಾಪ್ ಎಂಡ್ ವರ್ಷನ್, ಡೀಸೆಲ್ ವೇರಿಯಂಟ್ ಇದು. ಇದು ನಿಮ್ಗೆ 5,50,000 ಆಗುತ್ತೆ ಸರ್. ಲೋನ್ ಆಗತ್ತೆ. ಲೋನ್ ನಿಮ್ಗೆ 50% ಲೋನ್ ಆಗತ್ತೆ. ಇದಕ್ಕೆ ಒಂದು 4.5 ಲಕ್ಷ ತನಕ ಲೋನೇ ಮಾಡಿಸ್ಕೊಡ್ತೀವಿ ನಾವು. ಲೋನ್ ಬೇಕಂದ್ರೆ ಲೋನ್ ಆಪ್ಷನ್ ಇದೆ. ಗಾಡಿಗೆ ಲೋನ್ ಆಗತ್ತೆ ಸರ್. ಡಸ್ಟರ್ 14 ಮಾಡಲ್, ಸಿಂಗಲ್ ಓನರ್ ಡಸ್ಟರ್ ಇದು. ಅದು ಬ್ಲಾಕ್ ಕಲರ್. ನಿಮ್ಗೆ RXZ ಇದು ಟಾಪ್ ಎಂಡ್ ವರ್ಷನ್ ಬರುತ್ತೆ. ಇದು ನಿಮ್ಗೆ ಇದು 5,05,000 ಮಾಡ್ಕೊಡೋಣ ಸರ್. 800 4 ಮಾಡಲ್, ಥರ್ಡ್ ಓನರ್, 80,000 ಮಾಡ್ಕೊಡೋಣ ಸರ್.
ಒಳ್ಳೆ ಜನ ಫಸ್ಟ್ ಕಲಿತಾರಲ್ಲ ಅವ್ರಿಗೆ 800 ಬೇಕು 800 ಬೇಕು ಅಂತ ಬರ್ತಾ ಇರ್ತಾರೆ ಕಸ್ಟಮರ್. ಮತ್ತೆ 800 ಬಂದಿದೆ, ನೆನ್ನೆ ರಾತ್ರಿನ ಬಂದಿರೋದು ಇದು ಗಾಡಿ. ನೋಡಿ ಕಡಿಮೆ ಬಜೆಟ್ 1 ಲಕ್ಷ ಒಳಗಡೆ ಬೇಕಂದ್ರೆ ಕಸ್ಟಮರ್ ಇದೆ ಬಂದ್ ನೋಡ್ಬೇಕು. 80,000 ಗೆ ಫೈನಲ್ ಮಾಡಿಸ್ಕೊಡೋಣ ಸರ್. ಎಷ್ಟು ಸರ್ ನಮ್ಮ ಹತ್ರ ವ್ಯಾಗನರ್ ಇದೆ ರೆಡ್ ಕಲರ್, ಮತ್ತೆ i20 ಇದೆ ಮೆರೂನ್ ಕಲರ್, i10 ಇದೆ ಮ್ಯಾಗ್ನಾ ಇದು ರೆಡ್ ಕಲರ್, ಸೆಲೆರಿಯೋ 15 ಮಾಡೆಲ್ ವೈಟ್ ಕಲರ್ ಇದೆ, ಮತ್ತೆ ಫೋರ್ಟ್ ಫಿಗೋ ಇದೆ ನೋಡಿ ಗೋಲ್ಡ್ ಕಲರ್ 10 ಮಾಡೆಲ್, ಮತ್ತೆ ಕ್ವಿಡ್ ಇದೆ, ಇಲ್ಲೊಂದು ಕ್ವಿಡ್ ಇದೆ ನಿಮ್ಗೆ, ಅದೊಂದು ಅಸೆಂಟ್ ಇದೆ, ಅಸೆಂಟ್ 6 ಮಾಡೆಲ್ ಸಿಲ್ವರ್ ಕಲರ್. ಮತ್ತೆ ನಮ್ಮ ಹತ್ರ ರೆಡ್ ಕಲರ್ ಕ್ವಿಡ್ ಇದೆ, ಮತ್ತೆ ಇಟಿಗಾ ವಿಡಿಯೋ ಇದು RPU ಇದೆ. SX4 ಡೀಸೆಲ್ ಅಲ್ಲಿ 2 ಗಾಡಿ ಇದೆ ನಮ್ಮ ಹತ್ರ ಡೀಸೆಲ್ ಅಲ್ಲಿ SX4. ಓಕೆ, ಸೊ ಆಯ್ಗುಳ್ಳೆ ಫೈನಲ್ ಇಲ್ಲಿರುವಂತ ಕಾರ್ದಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಕೆಲವೊಂದು ಕಾರ್ ಇಂಟೀರಿಯರ್ ತೋರ್ಸೋಕ್ಕಾಗಲಿಲ್ಲ, ಯಾಕೆಂತಂದ್ರೆ ಇಂಟೀರಿಯರ್ ತೋರಿಸ್ತಾ ನಿಂತ್ಕೊಂಡ್ರೆ ವಿಡಿಯೋ ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಅಂತ ನಿಮಗೂ ಗೊತ್ತು. ಸೊ ಹಾಗೆ ನಾವು 3 ಜನ ವಿಡಿಯೋ ಮಾಡಿದೀವಿ ಮುಗಿಸ್ಬೇಕು ಅಂತ. ಸೊ ಕೆಲವೊಂದು 4 ಗಾಡಿದು ಒಂದು ಪ್ರೈಸ್ ಹೇಳಿಲ್ಲ ಮೊದಲೇ ಹೇಳ್ದಂಗೆ. ಸೊ ಆ ಪ್ರೈಸ್ಗಳು ನಿಮ್ಗೆ ಬೇಕು ಆ ಗಾಡಿ ಅಂತಂದ್ರೆ ಸೊ ಸ್ಕ್ರೀನ್ ಅಂತ ನಂಬರ್ಗೆ ಆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಸೈಯದ್ ಸರ್ ಫೋನ್ ಬರ್ತಿದೆ, ಆಫ್ ಮಾಡ್ಬಿಡಿ. ಓಕೆ, ಕಸ್ಟಮರ್ ಹೇಳಕ್ಕಾಗಲ್ಲ ಯಾಕಂದ್ರೆ ಆತರ ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ, ಹಾಗಾಗಿ ಸೊ ಒಳ್ಳೆ ಪ್ರೈಸ್ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗ ಏನಾದ್ರು ನೀವು ಹೇಳಿರೋ ಪ್ರೈಸ್ ಅಲ್ಲಿ ಕೆಲವೊಂದು ಗಾಡಿಗಳಿಗೆ ನೆಗೆಷಬಲ್ ಅಂತ ಹೇಳಿದ್ರ. ಸೊ ಇನ್ ಕೆಲವ್ರು ಏನಾಗುತ್ತೆ ಅಂತಂದ್ರೆ ಸೊ ಅಷ್ಟು ಇನ್ವೆಸ್ಟ್ ಮಾಡಿ ಗಾಡಿ ತಗೊಳಕ್ ಆಗಲ್ಲ ಅಂತನೋರು ಲೋನ್ ಮೇಲೆ ಹೋಗ್ತೀನಿ ಅಂತಾರೆ. ಕೆಲವೊಂದು ಲೋನ್ ಅಲ್ಲೇ ಹೇಳಿದೀನಿ, ಇವಾಗ ಅದ್ರ ಪ್ರಕಾರ ಹೇಳ್ಬಿಡ್ಬೇಕಲ್ಲ ರೂಲ್ಸ್ ಪ್ರಕಾರ. ಸೊ ಹಾಗೆ ಸೊ ಲೋನ್ ಅಂತ ಬಂದಾಗ ಆಲ್ ಓವರ್ ಕರ್ನಾಟಕ ಮಾತ್ರ ಲೋನ್ ಮಾಡ್ಕೊಡ್ತೀರಾ ಅಥವಾ ಬೆಂಗಳೂರು ಮಾತ್ರ ಲೋನ್ ಮಾಡ್ತೀರಾ? ಸರ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ನಾವು. ನಮ್ಮ ಫೈನಾನ್ಸ್ ಅವರು ತುಂಬಾ ಪೂರ್ತಿ ಯಾವ ಬ್ಯಾಂಕ್ ಅಲ್ಲಿ ಅವ್ರು ಆಗತ್ತೆ ಅದ್ ಮಾಡ್ಕೊಡ್ತೀವಿ ನಾವು. ಆಲ್ ಓವರ್ ಕರ್ನಾಟಕನು ಮಾಡ್ಕೊಡ್ತೀವಿ, ಬೆಂಗಳೂರು ಮಾಡ್ಕೊಡ್ತೀವಿ. ಅದು ಸಿವಿಲ್ಸ್ ಎಷ್ಟು ಚೆನ್ನಾಗಿರತ್ತೆ ಅಷ್ಟು ಬೇಗ ಲೋನ್ ಆಗತ್ತೆ. ಓಕೆ, ಇವಾಗ ಏನಾದ್ರು ನಿಮ್ಮ ಶೋರೂಮ್ ಕಡೆಯಿಂದ ಆಫರ್ ಏನಾದ್ರು ಕೊಡುವಂತದ್ದು ನೆಕ್ಸ್ಟ್ ಕಾರ್ ಯೂನಿಟ್ 1 ಇಂದ? ಕಡಿಮೆ ಪ್ರೈಸ್ ಅಲ್ಲಿ ಆಫರ್ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಇನ್ನ ಏನ್ ಆಫರ್ ಬೇಕು ಹೇಳಿ ನಿಮ್ಗೆ? ಸೊ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇದ್ರೆ ಅದೇ ಆಫರ್ ಐತೆ, ಬೇಕಾದ್ರೆ ತಿಳ್ಕೊಬಹುದು ಅಂತ ಹೇಳ್ಬೋದು. ಅಂಡ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ಹಾಗೆ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಚಂದ ಡೈರೆಕ್ಟ್ ಬಸ್ಸಿಂದ ಬಂದ್ರೆ ನೀವು ಬಸ್ಸಿಂದ ಚಂದ್ರಲೇಟ್ ಸರ್ಕಲ್ ಹತ್ರ ಬಸ್ ಸ್ಟಾಪ್ ಇದೆ ನಮ್ದು. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ 500 ಮೀಟರ್ಸ್ ಒಳಗಡೆ ನಮ್ಮ ಶೋರೂಮ್ ಸಿಗುತ್ತೆ. ಡೈರೆಕ್ಟ್ ಸರ್ವಿಸ್ ಚಂದ್ರಲೇಟ್ ಬಸ್ ಸ್ಟ್ಯಾಂಡ್ ಇದೆ, ಸ್ವಲ್ಪ ಡೌನ್ ಬಂದ್ರೆ ಸರ್ವಿಸ್ ರೋಡ್ ಇದೆ. ಅದು ನಮ್ಮ ತಿಂಡಿ ಹೋಟೆಲ್ ಎಲ್ಲರಿಗೂ ಗೊತ್ತಿದೆ. ನಮ್ಮ ತಿಂಡಿ ಹೋಟೆಲ್ ಫೇಮಸ್ ಹೋಟೆಲ್ ಇದೆ. ನಮ್ಮ ತಿಂಡಿ ಹೋಟೆಲ್ ಮುಂಚೆನೆ ನಮ್ಮ ಶೋರೂಮ್ ಇದೆ ಸರ್. ಓಕೆ, ಸೊ ಇನ್ನು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಕೂತಿದ್ದ ಜಾಗದಿಂದನೇ ನ್ಯಾವಿಗೇಷನ್ ಗೊತ್ತಲ್ಲ, ಸೊ ಮ್ಯಾಪ್ ನ ಟಚ್ ಮಾಡ್ಬಿಟ್ಟು ಗೂಗಲ್ ಮ್ಯಾಪ್ ಅಲ್ಲೂ ನಮ್ಮಿದೆ. ಬರೀ ನೆಕ್ಸ್ಟ್ ಕಾರ್ ಯೂನಿಟ್ 1 ಅಂತ ಹೊಡೆದ್ರು ಗೂಗಲ್ ಮ್ಯಾಪ್ ಅಲ್ಲಿ ನಮ್ ಡೈರೆಕ್ಟ್ ಲೊಕೇಶನ್ ತೋರಿಸುತ್ತೆ. ಅಷ್ಟು ಟೈಮ್ ಇಲ್ಲ ಅಂತ ಅಂದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಲೊಕೇಶನ್ ಇರುತ್ತೆ, ಜಸ್ಟ್ ಟಚ್ ಮಾಡಿದ್ರೆ ಸಾಕು ಲೊಕೇಶನ್ ತೋರಿಸುತ್ತೆ, ನೀವು ಬರ್ಬೋದು. ಅಂಡ್ ನಾನು ಮೊದಲೇ ಹೇಳ್ದಂಗೆ ನಾನು ಬಂದಷ್ಟು ಯಾರು ಗಾಡಿ ತಗೊಳ್ಳಿ ಅಂತ ನಾನು ಹೇಳಲ್ಲ. ಒಂದ್ಸಲ ವಿಸಿಟ್ ಮಾಡಿ ಸಾಕು, ಒಂದ್ 4 ಕಡೆ ವಿಚಾರಿಸಿ ಪ್ರೈಸ್ ನ, ಬಂದ್ಮೇಲೆ ಟೆಸ್ಟ್ ಡ್ರೈವ್ ಮಾಡಿ. ಸೊ ಇನ್ ಕೇಸ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಒಬ್ರಲ್ಲ 2 ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಗಾಡಿನ ಚೆಕ್ ಮಾಡಿಸಿ ಬೇಕಾದ್ರೆ ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಸೊ ಇವರು ಅದೇ ಹೇಳೋದು, ಗಾಡಿ ಬಂದ್ ನೋಡ್ಲಿ ಮುಂದೆ, ಯಾಕಂತಂದ್ರೆ ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸ್ಗಳು. ಕೆಲವೊಂದು ಹೈ ಪ್ರೈಸ್ ಅಂತ ಹೇಳ್ತಾರೆ, ಸೊ ಕೆಲವೊಂದು ಬೇರೆ ಕಡೆ ವಿಚಾರಿಸ್ಕೊಂಡು ಬೇಕಾದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಇಷ್ಟ ಆದ್ರೆ ಬೇಕಾದ್ರೆ ಗಾಡಿ ತಗೊಳ್ಳಿ. ಲೋನ್ ಮೇಲೆ ಬೇಕಾ ಲೋನ್ ಮೇಲೆ ತಗೊಳ್ಳಿ. ಸೊ ಇನ್ ಕೇಸ್ ಏನಾದ್ರು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಅವ್ರ ಹತ್ರ ಆಲ್ಟಾ ಇದೆ, ಸ್ವಿಫ್ಟ್ ಹೋಗ್ಬೇಕು, ಇಲ್ಲ ಸ್ವಿಫ್ಟ್ ಇದೆ, ಒಂದು 7 ಸೀಟರ್ SUV ಹೋಗ್ಬೇಕು ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡೋಣ ಸರ್. ಎಕ್ಸ್ಚೇಂಜ್ ಮಾಡ್ಕೊಡೋಣ. ಬೇರೆ ಯಾವ ಗಾಡಿ ಅದ್ ನೋಡಿದ್ರೆ ಫಿಕ್ಸ್ ಮಾಡಿದ್ರೆ ಅವ್ರ ಗಾಡಿ ಏನ್ ಪ್ರೈಸ್ ಹೋಗುತ್ತೆ, ಮಾರ್ಕೆಟ್ ಬೆಲೆ ಏನಿದೆ ಅದ್ ನೋಡಿ ನಾವು ಅವ್ರ ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡ್ತೀವಿ. ಓಕೆ, ಇನ್ ಕೇಸ್ ಏನಾದ್ರು ಇವ್ರದ್ದು 2 ಯೂನಿಟ್ ಇರೋದ್ರಿಂದ ಸೊ ನೀವೇನಾದ್ರೂ ಪರ್ಟಿಕ್ಯುಲರ್ ಕಾರೇ ಬೇಕು ಇಷ್ಟರಲ್ಲೇ ಬೇಕು ಅಂತ ಹುಡುಕ್ತಾ ಇದ್ದು ಏರಿಯಾದ ಪರ್ಟಿಕ್ಯುಲರ್ ಆ ಕಾರ್ ಇಲ್ಲ ಅಂತಂದ್ರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ, ಸೊ ತರಿಸ್ಕೊಡೋ ವ್ಯವಸ್ಥೆ ಇರುತ್ತೆ. ಕರೆಕ್ಟ್ ಅಲ್ವಾ ಸರ್? ಓಕೆ ಸರ್. ಓಕೆ, ಇನ್ನೇನು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಸೊ ಮತ್ತೆ ಥ್ಯಾಂಕ್ ಯು ಸೊ ಮಚ್.